ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬಂದು ತುಂಬಾ ಈಸಿಯಾಗೆ ತುಂಬಾ ಹೆಲ್ದಿಯಾಗೆ ಒಂದು ಕಟ್ಲೆಟ್ ರೆಸಿಪಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಕಟ್ಲೆಟ್ ಮಾಡ್ಕೊಳ್ಳೋದಕ್ಕೆ ಮೇಯ್ನಾಗಿ ಬಂದು ನಾನು ಪಾಲಕ್ ಸೊಪ್ಪು ಮತ್ತು ಪೊಟೊಟೊನ ಬಳಸ್ಕೊತಾ ಇದ್ದೀನಿ. ತುಂಬಾ ಹೈ ಪ್ರೋಟೀನ್ ಇರುವಂಥ, ಫೈಬರ್ ಅಂಶ ಹೆಚ್ಚಾಗಿರುವಂಥ ಬಂದು ಈ ವೆಜಿಟೇಬಲ್ ಅಂತಲೇ ಹೇಳ್ಬೋದು. ಸೊ ಇವೆರಡನ್ನೂ ಸೇರಿಸ್ಕೊಂಡು ಮಾಡಿದ್ರೆ ಒಂದು ಅದ್ಭುತವಾದ ರುಚಿ ಅಂತೂ ಖಂಡಿತ ಬರುತ್ತೆ. ಸೊ ಹಾಗೆಯೇ ಇದನ್ನು ಮಕ್ಕಳು ಲಂಚ್ ಬಾಕ್ಸ್ಗಾಗಿರ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲಾದ್ರೂ ಕೂಡ ನಾವು ಆರಾಮಾಗಿ ಮಾಡ್ಕೊಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದೆರಡು ಮೀಡಿಯಮ್ ಸೈಜಲ್ಲಿ ಆಲೂಗಡ್ಡೆನ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು 2-3 ವಿಷಲ್ ಕೂಗಿಸಿ ಇಟ್ಕೊಂಡ್ಬಿಡ್ತೀನಿ. ಮುಂಚಿತವಾಗಿಯೇ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಯಿದ್ರೆ ನಮಗೆ ಈಸಿ ಆಗುತ್ತೆ ಕಟ್ಲೆಟ್ನ ಮಾಡ್ಕೊಳ್ಳೋದಕ್ಕೆ. ಇನ್ನು ಇದೆಲ್ಲ ವಿಷಲೆಲ್ಲ ಬರೋದ್ರೊಳಗಡೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಪಾಲಕ್ ಸೊಪ್ಪನ್ನು ನನಗೆ ಎಷ್ಟು ಬೇಕೋ ಅಷ್ಟು, ಅಂದರೆ 1 ಕಪ್ ಆಗುವಷ್ಟು ನನಗೆ ಪಾಲಕ್ ಸೊಪ್ಪು ಬೇಕು. ಸೊ ಇದನ್ನು ಸಣ್ಣದಾಗಿಯೇ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಿಜವಾಗ್ಲೂ ಗೈಸ್, ಎಲ್ರಿಗೂ ಗೊತ್ತಿರೋ ಥರ ಪಾಲಕ್ ಸೊಪ್ಪಲ್ಲಿ ತುಂಬಾ ಹೆಚ್ಚಿನ ಒಂದು ಫೈಬರ್ ಅಂಶ ಅನ್ನೋದು ತುಂಬ ಸಿಕ್ಕಾಪಟ್ಟೆ ಇರುತ್ತೆ. ಹಾಗೆಯೇ ಮಕ್ಕಳುಗಳಿಗೆ ಇದನ್ನು ಕೊಡೋದ್ರಿಂದ ಅವರ ಏನಂತಾರೆ ಬುದ್ಧಿಶಕ್ತಿ ಕೂಡ ಚೆನ್ನಾಗಾಗುತ್ತೆ ಮತ್ತು ಚುರುಕಾಗ್ತಾರೆ. ಅವ್ರಿಗೆ ಬೇಕಾಗಿರುವಂಥ ಎಲ್ಲ ವಿಟಮಿನ್ಗಳು ಆದಷ್ಟು ಸಿಕ್ಕುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ನನಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪನ್ನು ತೊಗೊಂಡು ಚೆನ್ನಾಗಿಯೇ ತೊಳ್ಕೊಂಬಿಟ್ಟು ಸ್ವಲ್ಪ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅಥವಾ ಚಾಪರ್ ಇದ್ರೂ ಕೂಡ ಸಣ್ಣದಾಗಿಯೇ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ. ಮತ್ತು ಹಾಗೆಯೇ ಸ್ವಲ್ಪ ಅವಲಕ್ಕಿ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಅವಲಕ್ಕಿನೆಲ್ಲ ಹೊಸದಾಗಿ ಫಿಲ್ ಮಾಡಿದ್ದಾಯಿತು. ಇನ್ನು ಹಳೆ ಅವಲಕ್ಕಿ ಏನಿರುತ್ತೆ ಅದನ್ನು ಬಳಸ್ಕೊಂಡಿದ್ದೀನಿ ಸ್ವಲ್ಪ. ಒಟ್ಟಿನಲ್ಲಿ ಟೋಟಲಾಗಿ 1 ಕಪ್ ಆಗುವಷ್ಟು, 1 ಬೌಲ್ ಆಗುವಷ್ಟು ಅವಲಕ್ಕಿನ ತೊಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿಯೇ ತೊಳೆದುಬಿಟ್ಟು ಸ್ವಲ್ಪ ನೆನೆ ಹಾಕಬೇಕು. ಒಂದು 10 ನಿಮಿಷನಾದ್ರೂ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಬೇಕು. ಮತ್ತು ಅವಲಕ್ಕಿ ಕೂಡ ನೆನೆಯೋದ್ರೊಳಗಡೆ ಇನ್ನೂ ಒಂದು 10 ನಿಮಿಷ ಟೈಮ್ ಇದೆ ಅಲ್ವಾ. ಸೊ ಹಾಗಾಗಿ ನಮಗೆ ಯಾವೆಲ್ಲ ತರಕಾರಿಗಳು ಬೇಕು ಆ ಎಲ್ಲ ತರಕಾರಿಗಳನ್ನ ಈ ರೀತಿ ಒಂದು ಚಾಪರಿಂದ ಚಾಪ್ ಮಾಡಿಕೊಂಡ್ರೆ ಸಣ್ಣದಾಗೆ ನಡೆಯುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಇದು ಸ್ಮಾಲ್ ಸೈಜ್ ಒಂದೇ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಬೇಕು ಅಂದರೆ ಕ್ಯಾರೆಟನ್ನು ಕೂಡ ಸ್ವಲ್ಪ ಜಾಸ್ತಿ ತೊಗೊಬೋದು. ಸೊ ಇದನ್ನೆಲ್ಲ ಸಣ್ಣದಾಗೇ ಚಾಪ್ ಮಾಡಿಕೊಂಡೆ. ನಿಜ ಏನು ಗೊತ್ತಾ, ನನಗಂತೂ ಈ ವೆಜಿಟೇಬಲ್ ಚಾಪರ್ ಅಂತೂ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ. ಈ ರೀತಿ ಏನಾದರೂ ಎಮರ್ಜೆನ್ಸಿನಲ್ಲಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಏನಾದ್ರೂ ತರಕಾರಿಗಳನ್ನ ಚಾಪ್ ಮಾಡ್ಕೊಳ್ಳೋದಕ್ಕೆ, ಎಕ್ಸ್ಪೆಷಲಿ ಮೇಯ್ನ್ ಬಂದು ಬೀಟ್ರೋಟ್ ತುರಿಯೋದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಬೀಟ್ರೋಟ್ನ ಚಾಪ್ ಮಾಡೋದು. ಹಾಗೆಯೇ ಕ್ಯಾರೆಟ್ ಎಲ್ಲ ಈ ರೀತಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದಾಯಿತು. ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಟ್ಟೆ. ಸೊ ನೆಕ್ಸ್ಟು ಇನ್ನು ಒಂದು ಮೀಡಿಯಮ್ ಸೈಜಲ್ಲಿ ಈರುಳ್ಳಿನೂ ಕೂಡ ಸಿಪ್ಪೆ ತೆಗೆದು ಕಟ್ ಮಾಡಿ ಇದೇ ರೀತಿಯೇ ಸಣ್ಣದಾಗಿಯೇ ಚಾಪ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದ್ರ ಜೊತೆ ಸ್ವಲ್ಪ 1-2-3 ಖಾರವಾಗಿರುವಂಥ ಹಸಿಮೆಣ್ಸಿಕಾಯಿನೂ ಕೂಡ ಸಣ್ಣದಾಗಿಯೇ ಕಟ್ ಮಾಡ್ಕೊತಾ ಇದ್ದೀನಿ. ಬೇಕು ಅಂದರೆ ಇದನ್ನು ಕೂಡ ಚಾಪ್ ಮಾಡ್ಕೊಬೋದು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದೇ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಖಾರನ ಕಡಿಮೆ ಮಾಡ್ತಾಯಿದ್ದೀನಿ. ನಮಗೆ ಬೇಕಿದ್ರೆ ಸ್ವಲ್ಪ ಸ್ಪೈಸಿಯಾಗೆ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಹಸಿಮೆಣ್ಸಿಕಾಯಿನೂ ಕೂಡ ಸೇರಿಸ್ಕೊಬೋದು. ಇಷ್ಟೇ ಗೈಸ್, ಸದ್ಯಕ್ಕೆ ಚಾಪ್ ಮಾಡ್ಕೊಂಡಿದ್ದ ಕೆಲಸ ಎಲ್ಲ ಮುಗೀತು. ಸದ್ಯಕ್ಕೆ ನಾನು ಇಷ್ಟೇ ತರಕಾರಿಗಳನ್ನ ಸೇರಿಸ್ಕೊಂಡಿರುವಂಥದ್ದು, ಎಕ್ಸ್ಟ್ರಾ ಇನ್ನೇನು ಕೂಡ ಸೇರಿಸ್ಕೊಂಡಿಲ್ಲ. ಇದರಲ್ಲೇ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಕಟ್ಲೆಟ್ ಅಂತೂ. ಸೊ ಇದೆಲ್ಲ ಮುಗಿಯೋದ್ರೊಳಗಡೆ ಇನ್ನೇನಿರುತ್ತೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ವಿಷಲ್ ಹೋಗಿ ಚೆನ್ನಾಗಿ ಬೆಂದಿದೆ. ಸೊ ಇದನ್ನೆಲ್ಲ ಸಿಪ್ಪೆ ತೆಗೆದು ಈ ರೀತಿ ಚೆನ್ನಾಗೇ ಒಂದು ತಟ್ಟೆಗೆ ಹಾಕ್ಕೊಂಡು ಮ್ಯಾಶ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನಿಂದ. ಸೊ ಇನ್ನು ನೆಕ್ಸ್ಟ್ ಬಂದು ಒಂದು ಅಗಲವಾಗಿರುವಂಥ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಚೆನ್ನಾಗಿ ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 10 ನಿಮಿಷ ನೆನೆಸ್ಕೊಂಡಿದ್ನಲ್ಲ ಅವಲಕ್ಕಿನ, ಸೊ ಅದನ್ನು ಕೂಡ ನೀರನ್ನೆಲ್ಲ ಸಪ್ರೇಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇನ್ನು ಚಾಪ್ ಮಾಡಿರುವಂಥ ಪಾಲಕ್ ಸೊಪ್ಪು, ಕ್ಯಾರೆಟ್ ತುರಿ, ಹಾಗೆಯೇ 1 ಕಪ್ ಆಗುವಷ್ಟು ಈರುಳ್ಳಿ, ಜೊತೆಗೆ ಗ್ರೀನ್ ಚಿಲ್ಲಿ ಆಗಿರ್ಬೋದು, ಮತ್ತು ಶುಂಠಿನ 1 ಇಂಚು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, 1 ಸ್ಪೂನ್ ಆಗುವಷ್ಟು ಜೀರಾ ಪೌಡರ್, ಹಾಗೆಯೇ 1 ಸ್ಪೂನ್ ಆಗುವಷ್ಟು
ಚಿಲ್ಲಿ ಪೌಡರ್ನ ಹಾಕ್ಕೊಂಡು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು. ನಾವಿವಾಗ ವಡೆ ಹಿಟ್ಟನ್ನೆಲ್ಲ ಕಲಿಸ್ತೀವಲ್ಲ, ಸೇಮ್ ಅದೇ ರೀತಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಸೊ ಆ ರೀತಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಇನ್ನು ನೆಕ್ಸ್ಟು ಈ ಹಿಟ್ಟನ್ನೆಲ್ಲ ಒಂದು 10 ನಿಮಿಷ ನಾನು ಲಿಡ್ ಕ್ಲೋಸ್ ಮಾಡಿ ಬಿಟ್ಟಿದ್ದೆ. ಸೊ ಇವಾಗ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಈ ರೀತಿ ಬಾಲ್ ಥರ ಮಾಡಿಬಿಟ್ಟು ಅಂಗೈ ಮೇಲಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ನಮಗೆ ಕಟ್ಲೆಟ್ ರೀತಿಯಲ್ಲಿ ಒಂದು ಶೇಪ್ ರೆಡಿ ಆಗುತ್ತೆ. ಸೊ ಇದೇ ರೀತಿಯೇ ಎಲ್ಲನೂ ಮಾಡ್ಕೊಬೇಕು. ಯಾವುದೇ ರೀತಿ ಒಂದು ಚೂರು ಕೂಡ ಕೈಗೆ ಅಂಟೋದಾಗಲಿ ಆ ಥರ ಎಲ್ಲೂ ಕೂಡ ಆಗಲ್ಲ. ಆ ರೀತಿ ಏನಾದರೂ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನೋ ಕೈಗೆ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಬೇಕಾಗತ್ತೆ. ಹಾಗೆಯೇ ಇದು ರೆಡಿಯಾಗಿದೆ. ಸೊ ಇನ್ನು ಗ್ಯಾಸ್ ಆನ್ ಮಾಡಿಕೊಂಡು ತವನ ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಎಣ್ಣೆನ ಸುತ್ತಲೂ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಹಾಗೆಯೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಟ್ಲೆಟನ್ನು ಈ ರೀತಿ ಎಣ್ಣೆ ಮೇಲೆ ಹಾಕ್ತಾಯಿದ್ದೀನಿ. ಇದನ್ನು ಹೆಂಗೆ ಇಲ್ಲ ಅಂದ್ರೂ ಒಂದು 10 ನಿಮಿಷದ ಮೇಲಾದ್ರೂ ನಾವು ಚೆನ್ನಾಗೇ ಬೇಯಿಸ್ಕೋಬೇಕಾಗತ್ತೆ. ಸೊ ಎರಡೂ ಕಡೆ ನಮಗೆ ಸ್ವಲ್ಪ ಕಲರ್ ಚೇಂಜ್ ಆಗಿ ರೋಸ್ಟ್ ಆಗಬೇಕು. ಸೊ ಹಾಗೆಯೇ ಸ್ವಲ್ಪ ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ಎಣ್ಣೆನ ಈ ರೀತಿ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ನಲ್ಲಿ ಕರೆದಂಥ ಐಟಮ್ಸ್ಗಳನ್ನ ತಿನ್ನಲ್ಲ ಅಂತನ್ನೋರು ಅಥವಾ ಡಯಟ್ ಮಾಡ್ತಿದ್ರೆ ಮೇಯ್ನ್ ಬಂದು ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಮಕ್ಕಳಿಗೂ ಕೂಡ ಜಾಸ್ತಿ ಎಣ್ಣೆಯಲ್ಲಿ ಬಳಸಿರುವಂಥ ಐಟಮ್ಗಳನ್ನ ಕೊಡಲ್ಲ ಅಂತಂದವರು ಕೂಡ ಈ ರೀತಿ ಆರಾಮಾಗಿ ಈಸಿಯಾಗಿ 1 ಸ್ಪೂನ್ ಎಣ್ಣೆಯಿಂದ ಈ ರೀತಿ ಕಟ್ಲೆಟ್ನ ರೆಡಿ ಮಾಡ್ಕೊಬೇಕಾಗತ್ತೆ. ಸೊ ನೋಡ್ತಿರ್ಬೋದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇನ್ಸೈಡು. ಸೊ ಇದನ್ನೆಲ್ಲ ಟರ್ನ್ ಮಾಡ್ತಾಯಿದ್ದೀನಿ, ಎರಡೂ ಕಡೆ ಚೆನ್ನಾಗಿ ಬೇಯಬೇಕಲ್ಲ. ಸೊ ಹಾಗಾಗಿ ಒಂದು ಲಿಡ್ಡನ್ನಾದರೂ ಕ್ಲೋಸ್ ಮಾಡಿಬಿಟ್ಟು ಎರಡೂ ಕಡೆ ಒಂದು 10 ನಿಮಿಷನಾದ್ರೂ ಬೇಯಿಸ್ಕೊಂಡ್ರೆ ಒಂದೊಳ್ಳೆ ಕಲರಲ್ಲಿ ನಮಗೆ ಕಟ್ಲೆಟ್ ರೆಡಿ ಆಗುತ್ತೆ. ನೋಡಿದ್ರಲ್ವ ಗೈಸ್, ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಹೆಲ್ದಿಯಾಗಿ ಕಟ್ಲೆಟ್ ಅಂತೂ ರೆಡಿಯಾಗಿ ಹೋಯಿತು. ಸೊ ಇದನ್ನು ನಾವು ಪುದೀನ ಚಟ್ನಿ ಜೊತೆ ಬೇಕಿದ್ದರೂ ಸರ್ವ್ ಮಾಡ್ಕೊಬೋದು, ಇಲ್ಲಾಂದರೆ ಗ್ರೀನ್ ಚಟ್ನಿ ಜೊತೆ ಬೇಕಿದ್ದರೂ ಸರ್ವ್ ಮಾಡ್ಬೋದು. ಅದರಲ್ಲೂ ಮಕ್ಕಳು ಇಷ್ಟಪಡುವಂಥ ಒಂದು ಟೊಮೊಟೊ ಸಾಸ್ ಜೊತೆಯೂ ಕೂಡ ನಾವು ಸರ್ವ್ ಮಾಡ್ಬೋದು. ಸೊ ನಮ್ಮ ಮನೇಲಿ ಹುಡುಗರು ಬಂದು ಟೊಮೊಟೊ ಸಾಸ್ನ ಇಷ್ಟಪಡ್ತಾರೆ. ಸೊ ಹಾಗಾಗಿ ಮೇಲ್ಗಡೆಯಿಂದ ಸ್ವಲ್ಪ ಟೊಮೊಟೊ ಸಾಸ್ನ ಹಾಕ್ಕೊಡ್ತಾ ಇದ್ದೀನಿ, ಬಾಯಿಗೆ ಸ್ವಲ್ಪನಾದರೂ ರುಚಿ ಸಿಗಲಿ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟು ಇದನ್ನು ನಾನು ರಿಷುಗೆ ಕೊಡ್ತೀನಿ. ಸೊ ಅವ್ನು ಟೇಸ್ಟ್ ಮಾಡಿ ಹೇಳ್ತಾನೆ ಇದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಕೊನೆ ತನಕ ನೋಡಿ.